ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ಇಂಡಿಯಾ ಪೋಸ್ಟ್ ಆಫೀಸ್ನ ಸುಮಾರು 44,228 ಒಂದು ವೇಕೆನ್ಸಿಗಳು ಏನು ಒಂದು ಜೂನ್ ತಿಂಗಳಲ್ಲಿ ರಿಲೀಸ್ ಅನ್ನ ಮಾಡಿದ್ರಿ. ಈ ಒಂದು ವೇಕೆನ್ಸಿಗಳಿಗೆ ಸಂಬಂಧಪಟ್ಟಂತಹ ಈ ಬಾರಿ ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಯಾವಾಗ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಅಂತ ನಾನು ಕ್ಲಾರಿಟಿಯನ್ನ ಕೊಟ್ಟಿದ್ದೀನಿ. ಬಟ್ ಇನ್ನೊಂದು ಸಲ ತಮಗೆ ಒಂದು ಕನ್ಫರ್ಮೇಶನ್ ಕೊಟ್ಬಿಡ್ತೀನಿ, ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಯಾವಾಗ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಎಂಬುದರ ಬಗ್ಗೆ. ಬಟ್ ಈ ಒಂದು ವಿಡಿಯೋ ಮುಖಾಂತರ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಅಪ್ಡೇಟ್ ಏನಂದ್ರೆ, ಈ ಬಾರಿ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಎಷ್ಟೊಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ರಿಜೆಕ್ಟ್ ಆಗಿದ್ದಾರೆ ಮತ್ತು ಏನು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಕ್ಕೆ ಹೋಗ್ತಿದ್ದಾರೆ. ಈ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ನಲ್ಲಿ ಎಷ್ಟೊಂದು ಕ್ಯಾಂಡಿಡೇಟ್ಸ್ ಗಳ ಒಂದು ಸೆಲೆಕ್ಷನ್ ಈ ಬಾರಿ ಆಗುತ್ತೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋ ಮುಖಾಂತರ ಶೇರ್ ಅನ್ನ ಮಾಡ್ತಾ ಇದೀನಿ. ತಿರ್ಲಿ ಸಂಪೂರ್ಣವಾಗಿರುವಂತಹ ಒಂದು ವಿಡಿಯೋ ನೋಡಿದರೆ ಮಾತ್ರ ಈ ಒಂದು ಅಪ್ಡೇಟ್ ತಮಗೆ ಒಂದು ಕ್ಲಿಯರ್ ಆಗಿ ಒಂದು ಕ್ಲಾರಿಟಿ ಆಗಿ ತಮಗೆ ಒಂದು ಅರ್ಥ ಆಗುತ್ತೆ. ಇದರ ಮುಂಚೆ ಪ್ರತಿ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಗಳನ್ನ ಕೊಡುವುದಕ್ಕೆ ಒಂದು ಹೊಸದಾಗಿರುವಂತಹ ಒಂದು ವಾಟ್ಸ್ಆಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಚಾನಲ್ ನ ಕ್ರಿಯೇಟ್ ಅನ್ನ ಮಾಡಿದ್ದೀನಿ. ಸೊ ಅದರ ಒಂದು ಲಿಂಕ್ ಅನ್ನ ತಮಗೆ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಆ ಒಂದು ಗ್ರೂಪ್ ನಲ್ಲಿ ಮತ್ತು ಚಾನಲ್ ನಲ್ಲಿ ಪ್ರತಿ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಅನ್ನ ಶೇರ್ ಅನ್ನ ಮಾಡ್ತಾ ಇರ್ತೀನಿ ಮತ್ತು ನಿಮ್ಮ ಒಂದು ಪರ್ಸನಲ್ ಆಗಿರುವಂತಹ ಒಂದು ಡೌಟ್ಸ್ ಕೂಡ ನಾನು ಅಲ್ಲಿ ಒಂದು ಕ್ಲಿಯರ್ ಅನ್ನ ಮಾಡ್ತಾ ಇರ್ತೀನಿ. ಸೊ ಆ ಒಂದು ಉದ್ದೇಶದಿಂದ ಈ ಒಂದು ಗ್ರೂಪ್ ನಲ್ಲಿ ಮತ್ತು ಚಾನಲ್ ಅಲ್ಲಿ ತಾವು ಪ್ರತಿಯೊಬ್ಬರು ಜಾಯಿನ್ ಅನ್ನ ಮಾಡೋದಕ್ಕೆ ತಾವು ಪ್ರಯತ್ನ ಮಾಡಿ. ಈಗ ನಿಮ್ಮ ಒಂದು ಅಪ್ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ, ಮೊದಲನೇದಾಗಿ ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಯಾವಾಗ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಅಂದ್ರೆ, ಆಲ್ಮೋಸ್ಟ್ ಇದೇ ಒಂದು ವೀಕ್ ಅಲ್ಲಿ ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ಇಮ್ಮಿಡಿಯೇಟ್ ಆಗಿ ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಮಾಡಿದ ತಕ್ಷಣ ನಾನು ಅಪ್ಡೇಟ್ ಅನ್ನ ಕೊಡ್ತೀನಿ. ತಾವು ಸಾಧ್ಯವಾದಷ್ಟು ಈ ಒಂದು ಚಾನಲ್ ಆಗಿರ್ಬೋದು ಮತ್ತು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಆಗಿರ್ಬೋದು ಮತ್ತು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಚಾನಲ್ ಅಲ್ಲಿ ತಾವು ಸ್ವಲ್ಪ ಆಕ್ಟಿವ್ ಆಗಿ ಇರೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಓಕೆನಾ? ಈಗ ಈ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಎಷ್ಟು ಕ್ಯಾಂಡಿಡೇಟ್ಸ್ ಗಳು ಈ ಬಾರಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಒಂದು ರಿಜೆಕ್ಟ್ ಆಗಿದ್ದಾರೆ ಎಂಬುದರ ಬಗ್ಗೆ ಇಲ್ಲಿ ನಾನು ಏನು ಒಂದು ಕ್ಲಾರಿಟಿಯನ್ನ ಕೊಡ್ತೀನಿ. ಸೊ ಇದರ ಬಗ್ಗೆ ತಮಗೆ ಒಂದು ಅರ್ಥ ಆಗುವುದಕ್ಕೆ ಆಲ್ಮೋಸ್ಟ್ ಏನು ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರಿ. ಇದು ಎರಡು ಒಂದು ಸ್ಟೇಜ್ ಅಲ್ಲಿ ರಿಲೀಸ್ ಅನ್ನ ಮಾಡಿದ್ರಿ. ಅಂದ್ರೆ ಕೆಲವೊಂದು ಸ್ಟೇಟ್ ಗಳ ಒಂದು ರಿಸಲ್ಟ್ಸ್ ಅನ್ನ ಒಂದು ಬಾರಿ, ಮತ್ತೊಂದು ಸ್ಟೇಟ್ ಗಳ ಒಂದು ರಿಸಲ್ಟ್ಸ್ ಅನ್ನ ಮತ್ತೊಂದು ಬಾರಿ ರಿಲೀಸ್ ಅನ್ನ ಮಾಡಿದ್ರಿ. ಈ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಸರ್ಕಲ್ ನ ಒಂದು ರಿಸಲ್ಟ್ಸ್ ಅನ್ನ ಏನು ಎಕ್ಸ್ಟ್ರಾ ಒಂದು 5 ದಿನ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಸೇರಿಸಿ 8/9/2024 ಅಂದ್ರೆ ಈ ಒಂದು ತಿಂಗಳು ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪ್ಲೀಟ್ ಆಯಿತು. ನಂತರ ಒಂದು ಇದೇ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅನ್ನ ಮತ್ತೊಂದು ಒಂದು ಸರ್ಕಲ್ ಬಗ್ಗೆ ಮಾತಾಡಕ್ ಹೋದ್ರೆ 5 ದಿನ ಒಂದು ಎಕ್ಸ್ಟ್ರಾ ಸೇರಿಸ್ಕೊಂಡ್ರೆ 11/9/2024 ಅಂದ್ರೆ ರೀಸೆಂಟ್ ಆಗಿ ಮೊನ್ನೆ ಇದರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪ್ಲೀಟ್ ಆಯಿತು. ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಸರ್ಕಲ್ದು ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಲ್ಲಿ ಒಂದು ಕಂಪ್ಲೀಟ್ ಆಗಿದೆ. ಈಗ ಸುಮಾರು 44,228 ಒಂದು ಪೋಸ್ಟ್ ನಲ್ಲಿ ಆಲ್ಮೋಸ್ಟ್ 20,000 ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಒಂದು ರಿಜೆಕ್ಟ್ ಆಗಿದ್ದಾರೆ. ಅದು ಯಾವ ಒಂದು ಕಾರಣ ಅಥವಾ ಒಂದು ರೀಸನ್ ಇಂದ ಇಲ್ಲಿ ಒಂದು ಕ್ಯಾಂಡಿಡೇಟ್ಸ್ ಗಳನ್ನ ರಿಜೆಕ್ಟ್ ಅನ್ನ ಮಾಡಿದ್ದಾರೆ ಎಂಬುದರ ಬಗ್ಗೆ ಆಲ್ರೆಡಿ ನಾನು ಬಹಳಷ್ಟು ಬಾರಿ ತಮ್ಮ ಬಳಿ ನಾನು ಶೇರ್ ಅನ್ನ ಮಾಡ್ಕೊಂಡಿದ್ದೀನಿ. ಈಗ 20,000 ಒಂದು ಕ್ಯಾಂಡಿಡೇಟ್ಸ್ ಗಳು ಏನು ಇಲ್ಲಿ ಒಂದು ರಿಜೆಕ್ಟ್ ಅನ್ನ ಮಾಡಿದ್ದಾರೆ. ಈ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ನಲ್ಲಿ ಆಲ್ಮೋಸ್ಟ್ 20,000ಕ್ಕಿಂತ ಹೆಚ್ಚು ಒಂದು ಕ್ಯಾಂಡಿಡೇಟ್ಸ್ ಗಳಿಗೆ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡಿ ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಈ ಬಾರಿ ಒಂದು ರಿಲೀಸ್ ಅನ್ನ ಮಾಡಕ್ಕೆ ಹೋಗ್ತಿದ್ದಾರೆ. ರಿಸಲ್ಟ್ಸ್ ಏನು 100% ರಿಲೀಸ್ ಅನ್ನ ಮಾಡ್ಬಿಡ್ತಾರೆ. ಬಟ್ ತಾವು ಗಮನ ಕೊಡಬೇಕಾಗಿರುವಂತದ್ದು ನಿಮ್ಮ ಒಂದು ಪ್ರಾಪರ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ. ಆಲ್ಮೋಸ್ಟ್ ಯಾವ ಒಂದು ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಎಂಬುದರ ಬಗ್ಗೆ ನಾನು ಡೀಟೇಲ್ ಆಗಿರುವಂತಹ ಒಂದು ವಿಡಿಯೋನ ಶೇರ್ ಅನ್ನ ಮಾಡಿದ್ದೀನಿ, ಅಪ್ಲೋಡ್ ಅನ್ನ ಮಾಡಿದ್ದೀನಿ. ಓಕೆನಾ? ಯಾರು ಇನ್ನೂ ತಮ್ಮ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ತಾವು ರೆಡಿಯನ್ನ ಮಾಡ್ಕೊಂಡಿಲ್ಲ, ಆ ಒಂದು ವಿಡಿಯೋನ ತಾವು ಅತಿ ಬೇಗವಾಗಿ ನೋಡಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ತಯಾರನ್ನ ಮಾಡ್ಕೊಳ್ಳಿ. ಐ ಹೋಪ್ ಪ್ರತಿಯೊಬ್ಬರಿಗೂ ಈ ಒಂದು ಅಪ್ಡೇಟ್ ಒಂದು ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೊಂತೀನಿ. ಸೊ ಪ್ರತಿಯೊಬ್ಬರು ವಾಟ್ಸ್ಆಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಚಾನಲ್ ಅನ್ನ ತಾವು ಜಾಯಿನ್ ಆಗೋದನ್ನ ತಾವು ಮರಿಬೇಡಿ. ಅದರ ಎರಡರ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಪೇಸ್ಟ್ ಅನ್ನ ಮಾಡಿರ್ತೀನಿ. ಇದೇ ರೀತಿಯಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಅಪ್ಡೇಟ್ ಗಳಿಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸೊ ಮುಂದಿನ ಮತ್ತೊಂದು ಅಪ್ಡೇಟ್ ನಲ್ಲಿ ಖಂಡಿತವಾಗಿ ಸಿಗ್ತೀನಿ.